ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPS ಅಧಿಕಾರಿಯ ವಿರುದ್ಧ DGPಗೆ ದೂರನ್ನು ದಾಖಲು ಮಾಡಲಾಗಿದೆ. SP ರ್ಯಾಂಕ್ ಅಧಿಕಾರಿಯಿಂದ ದೂರು ದಾಖಲಾಗಿರುವಂಥದ್ದು. ಹಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಅಧಿಕಾರಿ ದಾಖಲು ಮಾಡಿದ್ದಾರೆ. ಅಧಿಕಾರಿಯ ಕರ್ಮಕಾಂಡವನ್ನು ಬಯಲು ಮಾಡ್ತೇನೆ, 30 ನಿಮಿಷ ಟೈಮ್ ಕೊಡಿ, ಕರ್ಮಕಾಂಡವನ್ನು ಬಯಲು ಮಾಡುವೆ. DGP ಸಲೀಂ ಅವರಿಗೆ ಪತ್ರ ಬರೆದು ಸಮಯವನ್ನು ಕೇಳಿದ್ದಾರೆ SP. ಕಿರುಕುಳ ಕೊಡೋದಿರ್ಬೋದು ಮತ್ತು IPS ಅಧಿಕಾರಿಯ ದರ್ಪ ಹೇಗಿರ್ಬೋದು, ಹೆಂಗೆ ತಾರತಮ್ಯ ಮಾಡ್ತಾರೆ, ಇದೆಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ SP ದೂರನ್ನು ದಾಖಲು ಮಾಡಿದ್ದಾರೆ. IPS ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ದೂರು. ಪೊಲೀಸ್ ಇಲಾಖೆಯಲ್ಲಿ ಸಂಚಲನವನ್ನು ಮೂಡಿಸಿದೆ DGPಗೆ ಬರೆದಿರುವಂಥ ಈ ಪತ್ರ. ನಿವೃತ್ತಿ ಅಂಚಿನಲ್ಲಿರುವಂಥ ಅಧಿಕಾರಿಗೆ ಬ್ಯಾಕ್ ಟು ಬ್ಯಾಕ್ ಮೆಮೊ. ನೀವು ಗಮನಿಸಬಹುದು, ಪೊಲೀಸ್ ಇಲಾಖೆ ಅಂದ ಸಂದರ್ಭದಲ್ಲಿ ಒಂದಲ್ಲ ಒಂದು ಇಂಥ ಪ್ರಕರಣಗಳು ಆಗಾಗ ಜರುಗ್ತಾನೆ ಇರುತ್ತೆ. ಈಗ ಮತ್ತೊಂದು ಪ್ರಕರಣ, ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು IPS ಅಧಿಕಾರಿಯ ದರ್ಪ ಅನ್ನೋದು ಹೆಚ್ಚಾಗಿದೆ. ತಾರತಮ್ಯ, ಇದನ್ನು ಹೇಗೆ ಸಹಿಸಿಕೊಳ್ಳೋದು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಸಮಯ ನಂಗೆ ಕೊಡಿ, ಆಗಿರುವಂಥ ಅನ್ಯಾಯವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ DGPಗೆ ದೂರು ಕೊಡಲಾಗಿದೆ. ಇಲ್ಲೊಂದು ಪ್ರಮುಖ ವಿಚಾರವನ್ನು ಗಮನಿಸಬೇಕು. ಕನ್ನಡಿಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರಂತೆ IPS ಅಧಿಕಾರಿ. IPS ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ DGP ಸಲೀಂ ಅವರಿಗೆ ದೂರನ್ನು ಕೊಟ್ಟಿರೋದು SP. ಪೊಲೀಸ್ ಇಲಾಖೆಯಲ್ಲೇ ಸಂಚಲನವನ್ನು ಮೂಡಿಸ್ತಾ ಇದೆ ಈ ಒಂದು ಪ್ರಕರಣ. ಪತ್ರ ಮೂಲಕ ನನಗೆ ಸಮಯ ಕೊಡಿ ಅಂತ ದೂರನ್ನು ಕೊಟ್ಟಿರೋದು. ಅಂದರೆ IPS ಅಧಿಕಾರಿ ಹೇಳ್ದಂಗೆ ಕೆಲಸ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮೆಮೊ ಕೊಟ್ಟು ಹಿಂಸೆ ಕೊಡ್ತಾರೆ ಅಂತ. ಜೊತೆಗೆ ಇಲ್ಲಿ ಗಮನಿಸಬೇಕು, ಕನ್ನಡಿಗ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ. ಈಗ ಒಂದು ವರ್ಷನ್ ಗೊತ್ತಾಗಿದೆ, IPS ಅಧಿಕಾರಿಯ ವರ್ಷನ್ ಕೂಡ ತಗೊಳ್ಬೇಕು. ಗೃಹ ಇಲಾಖೆ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗುತ್ತೆ.